ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಏಲಿಯನ್ಸ್ ಅಂದರೆ ಯಾರು? ಎಲ್ಲಿರ್ತಾರೆ? ನಿಜವಾಗ್ಲೂ ಏಲಿಯನ್ಸ್ ಇದ್ದಾರಾ? ಒಂದು ವೇಳೆ ಇದ್ದರೂ ನಾವು ಯಾಕೆ ಇನ್ನೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ? ನಮ್ಮ ಸೈಂಟಿಸ್ಟ್ಗಳ್ಗೆ ಏಲಿಯನ್ಸ್ ಬಗ್ಗೆ ಗೊತ್ತಾ? ಆಲೇ ಕಂಡುಹಿಡ್ದಿದ್ದಾರಾ? ಕಂಡುಹಿಡಿದ್ರು ನಮಗೆ ಹೇಳ್ತಿಲ್ವಾ? ಈ ವಿಡಿಯೋದಲ್ಲಿ ನೋಡೋಣ. ಯಾರು ಈ ಏಲಿಯನ್ಸ್? ಅವರು ನಮ್ಮ ಥರನೇ ಒಂದು ಜೀವ, ಬೇರೆ ಪ್ಲ್ಯಾನೆಟ್ನಲ್ಲಿ ಬದುಕ್ತಾ ಇರ್ತಾರೆ. ಈಗ ನಾವು ಹೇಗೆ ಭೂಮಿ ಮೇಲೆ ಬದುಕ್ತಾ ಇದ್ದೀವೋ ಇದೇ ಥರ ಒಂದು ಜೀವ, ಒಂದು ಸ್ಪೀಸೀಸ್ ಬೇರೆ ಯಾವುದೋ ಒಂದು ಗ್ರಹದಲ್ಲಿ ಬದುಕ್ತಾ ಇರ್ತಾರೆ. ಅವ್ರನ್ನ ಏಲಿಯನ್ಸ್ ಅಂತ ಕರೀತಾರೆ. ಏಲಿಯನ್ಸ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ನಾವು ಯೂನಿವರ್ಸ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ನಮ್ಮ ಹತ್ರ ಆ ಟೆಕ್ನಾಲಜಿ ಇಲ್ಲ. ಯಾವುದಾರ ಒಂದು ಮೂಲೆಯಲ್ಲಿ ಅಂತೂ ಪಕ್ಕ ಇದ್ದೇ ಇರ್ತಾರೆ. ನಾವು ಹೇಗೆ ದೇವರು, ದೆವ್ವ ಅಂತ ನಂಬ್ತೀವೋ ಅದೇ ಥರ ನಾವು ಏಲಿಯನ್ಸ್ ಇದ್ದಾರೆ ಅಂತಲೂ ನಂಬಬೇಕಾಗುತ್ತೆ. ಈಗ ಏಲಿಯನ್ಸ್ಗೆ ನಾವು ಏಲಿಯನ್ಸ್ ಆಗಿರ್ತೀವಿ, ನಮಗೆ ಅವ್ರು ಏಲಿಯನ್ಸ್ ಆಗಿರ್ತಾರೆ ಅಷ್ಟೇ. ಅವರು ನಮಗೋಸ್ಕರ ಹುಡುಕ್ತಾ ಇರ್ತಾರೆ, ನಾವು ಅವ್ರಿಗೋಸ್ಕರ ಹುಡುಕ್ತಾ ಇರ್ತೀವಿ. ಅವರು ಒಳ್ಳೆ ಉದ್ದೇಶದಿಂದನೂ ಹುಡುಕ್ತಾ ಇರ್ಬೋದು, ಕೆಟ್ಟ ಉದ್ದೇಶದಿಂದನೂ ಹುಡುಕ್ತಾ ಇರ್ಬೋದು. ಅದು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ. ನಾವು ಇನ್ನೂ ಏನಕ್ಕೆ ಏಲಿಯನ್ಸ್ನ ಹುಡ್ಕೋಕ್ಕಾಗಿಲ್ಲ ಅಂತ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಈಗ ನಾವು KR ಮಾರ್ಕೆಟರ್ ಆಗಿರ್ಬೋದು, ಮೆಜೆಸ್ಟಿಕ್ ಕಲರ್ ಆಗಿರ್ಬೋದು, ಇಲ್ಲ ಯಾವುದರ ಜಾತ್ರೆ ಇಲ್ಲಾಂದರೆ ಕುಂಭಮೇಳ ಅಂತ ತಗೊಳ್ಳಿ, ಅದು ಎಲ್ಲರಾಗಿರ್ಬೋದು. ಈಗ ನಾವು ನಮ್ಮ ಫ್ಯಾಮಿಲಿ ಜೊತೆ ಹೋಗಿರ್ತೀವಿ, ಏನೋ ಒಂದು ಕಾರಣಕ್ಕೆ ನೀವೇನೋ ತರಕ್ಕೆ ಹೋಗಿರ್ತೀರ. ಆ ಟೈಮಲ್ಲಿ ನೀವು ನಿಮ್ಮ ಫ್ಯಾಮಿಲಿಯಿಂದ ದೂರ ಆಗ್ತೀರಾ. ನಿಮ್ಮ ಫ್ಯಾಮಿಲಿನ ಹುಡ್ಕೋಕ್ಕೆ ನೀವು ಮಿನಿಮಮ್ ಅಂದರೂ ಒಂದು 2 to 3 hours ಅಂತೂ ತಗೋತೀರಾ ಆ ಜನಸಂಖ್ಯೆಯಲ್ಲಿ. ಈ ಥರ ಯೋಚನೆ ಮಾಡಿ ಯೂನಿವರ್ಸ್ಗೆ ಅಪ್ಲೈ ಮಾಡಿ ನೋಡಿ. ಯೂನಿವರ್ಸಲ್ಲಿ ಎಷ್ಟು ಗ್ರಹಗಳಿದೆ, ಎಷ್ಟು ಗ್ಯಾಲಕ್ಸಿಗಳಿದೆ ಹೇಳೋಕ್ಕಾಗಲ್ಲ, ಅಷ್ಟು ಇದೆ. ನಾವೆಲ್ಲೋ ಒಂದು ಸಣ್ಣ ಉಲ್ಕಡ್ಡಿಗೂ ಸಮ ಇಲ್ಲ. ಇಂಥ ರಶ್ಶಲ್ಲೇ ನಾವು 2 hour 3 hour ತೊಗೋತೀವಿ ನಮ್ಮ ಫ್ಯಾಮಿಲಿನ ಹುಡ್ಕೋಕ್ಕೆ ಅಂತ ಅಂದರೆ, ಇನ್ನು ಸ್ಪೇಸಲ್ಲಿ ಏಲಿಯನ್ಸ್ನ ಹುಡ್ಕೋಕ್ಕೆ ನಾವು ಇನ್ನು ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇರಬೇಕು ಅಂತ ನೀವು ಥಿಂಕ್ ಮಾಡಿ, ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಈಗ ಇನ್ಸಿಡೆಂಟ್ಗಳನ್ನ ಶೇರ್ ಮಾಡ್ತೀನಿ. 1947 ದ ರಾಸ್ವೆಲ್ ಇನ್ಸಿಡೆಂಟ್. ಜುಲೈ 1947 ಮೆಕ್ಸಿಕೋದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಒಬ್ಬ ವ್ಯಕ್ತಿ ಅವನ ಜಮೀನಲ್ಲಿ ದನಗಳನ್ನ ಮೇಯಿಸ್ತಾ ಇರ್ತಾನೆ. ಅವನಿಗೆ ಸ್ವಲ್ಪ ದೂರದಲ್ಲಿ ಏನೋ ಒಂಥರ ಕ್ರ್ಯಾಶ್ ಆಗೋ ಶಬ್ದ ಕೇಳಿಸುತ್ತೆ. ಅದಕ್ಕೆ ಅವನು ಬೇಗ ಆ ಕ್ರ್ಯಾಶ್ ಆಗೋ ಶಬ್ದನ ಕೇಳಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದಾಗ ಅವನಿಗೆ ಶಾಕ್ ಆಗುತ್ತೆ. ಯಾವುದೋ ಒಂಥರ ಸ್ಯಾಟಲೈಟ್ ಥರದ ವಸ್ತು ಅಲ್ಲಿ ಕ್ರ್ಯಾಶ್ ಆಗಿರುತ್ತೆ, ಏನು ಅಂತ ಅವನಿಗೂ ಗೊತ್ತಿರಲ್ಲ. ಅದಾದಮೇಲೆ ಅಲ್ಲಿ ಎಷ್ಟೊಂದು ಪಾರ್ಟ್ಸ್ಗಳು ಛಿದ್ರವಾಗಿ ಬಿದ್ದಿರುತ್ತೆ. ಅವನೇನು ಅಂದ್ಕೊಂಡಿರ್ತಾನೆ, ಸ್ಯಾಟಲೈಟ್ ಏನೋ ಬ್ಲಾಸ್ಟ್ ಆಗಿದೆ, ಅದರದ್ದೆಲ್ಲ ಪಾರ್ಟ್ಸ್ಗಳೆಲ್ಲ ಬಿದ್ದಿದೆ ಅಂತ ಅವನು ಒಂದು ಪೊಲೀಸ್ಗೆ ಫೋನ್ ಮಾಡ್ತಾನೆ. ಪೊಲೀಸ್ಗೆ ಫೋನ್ ಮಾಡಿದಾಗ ಅವರು ಬರ್ತೀನಿ ಅಂತ ಅವ್ರು ಬರ್ದೇನೆ ಮಿಲಿಟ್ರಿ ಅವ್ರನ್ನ ಆ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಮಿಲಿಟ್ರಿ ಅವ್ರು ಬಂದು ಅವ್ರಿಗೆ ಬೇಕಾಗಿರೋಂಥ ಎಲ್ಲ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಿ ಎಲ್ಲ ವಸ್ತುಗಳನ್ನ ಎತ್ಕೊಂಡು ಅವರು ಹೋಗಾದ್ಮೇಲೆ ಈ ನ್ಯೂಸು ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂದರೆ, ಇದು ಏಲಿಯನ್ಸ್ ಸ್ಯಾಟಲೈಟು ಇಲ್ಲಿ ಬಂದು ಬಿದ್ದಿದೆ, ಏಲಿಯನ್ಸ್ಗಳು ಬಂದಿದ್ದಾರೆ ನಮ್ಮ ಭೂಮಿಗೆ ಅಂತ ಫುಲ್ಲು ವೈರಲ್ ನ್ಯೂಸ್ ಆಗುತ್ತೆ ಆ ಕಾಲದಲ್ಲಿ. ಈ ನ್ಯೂಸ್ನ ಮುಚ್ಚಾಕೋಸ್ಕರ US ಗೌರ್ಮೆಂಟು ಆ ಕಾಲದಲ್ಲಿ ತಪ್ಪು, ಇದು ಯಾವ ಸ್ಯಾಟಲೈಟು ಅಲ್ಲ, ಇದು ಒಂದು ವೆದರ್ ಬಲೂನ್ ಅಂತ ಹೇಳಿ ಈ ನ್ಯೂಸ್ನ ಮುಚ್ಚಾಕೋಕ್ಕೆ ಟ್ರೈ ಮಾಡ್ತಾರೆ. ಇದುವರೆಗೂ ಆ ಕೇಸ್ ಬಗ್ಗೆ ಏನಾಯಿತು ಎತ್ತಾಯಿತು ಅಂತ ನಮಗೇನೂ ಗೊತ್ತಿಲ್ಲ. ಅಲ್ಲಿಗೆ ಆ ಕೇಸ್ನ ಕ್ಲೋಸ್ ಮಾಡ್ತಾರೆ. 1976, 1977, 2002 ಇನ್ನು ಎಷ್ಟೊಂದು ಇಯರ್ಸ್ಗಳಿದೆ. ಈ ಇಯರ್ಸ್ಗಳೆಲ್ಲ ರಿಸರ್ಚ್ ಮಾಡಬೇಕಾದ್ರೆ ಸೈಂಟಿಸ್ಟ್ಗಳು ಒಂದು ರೇಡಿಯೋ ವೇವ್ ಇವ್ರಿಗೆ ಕೇಳಿಸುತ್ತೆ, ಇವರಿಗೆ ಸಿಗ್ನಲ್ ಸಿಗುತ್ತೆ. ಆ ರೇಡಿಯೋ ವೇವಲ್ಲಿ ಒಂಥರ ವಿಚಿತ್ರವಾದ ಸಿಗ್ನಲ್ಸ್ಗಳಿರುತ್ತದೆ. ಅದರಲ್ಲಿ ಒಂದನ್ನು ಕ್ರ್ಯಾಕ್ ಮಾಡಿ ವಾವ್ ಅಂತ ಹೇಳ್ತಾ ಇರುತ್ತೆ. ಇದು ಯಾರು ಹೇಳಿದ್ರು ಅಂತ ನಮಗೂ ಗೊತ್ತಿಲ್ಲ. ಈ ಸಿಗ್ನಲ್ಸ್ ಎಲ್ಲಿಂದ ಬರ್ತಿದೆ ಅಂತ ಅವ್ರ ಕೈಲೂ ಕೂಡ ಕಂಡುಹಿಡಿಯೋಕ್ಕಾಗಿಲ್ಲ. ಒಟ್ಟಿನಲ್ಲಿ ಸಿಗ್ನಲ್ಸ್ ಅಂತೂ ಸಿಕ್ಕಿದೆ. ಇದರಿಂದ ನಾವು ಅನ್ಕೋಬೋದು ಏಲಿಯನ್ಸ್ ಎಲ್ಲೋ ಇದ್ದಾರೆ. 2017 ಪೆರೂಸ್ ನೊಜ್ಕಾ ಡೆಸರ್ಟ್ನಲ್ಲಿ ಒಂದು ಮಮ್ಮಿ ಸಿಗುತ್ತೆ, ಒಂದು ಬಾಡಿ ಸಿಗುತ್ತೆ. ಅದನ್ನ ಮಮ್ಮೀಸ್ ಅಂತ ಐಡೆಂಟಿಫೈ ಮಾಡ್ತಾರೆ. ಆ ಮಮ್ಮಿ ನೋಡೋಕ್ಕೆ ಸಿಮಿಲರ್ ಏಲಿಯನ್ಸ್ ಥರ, ನಾವೇನು ಅಸ್ಯೂಮ್ಷನ್ ಮಾಡ್ಕೊಂಡಿದ್ದೀವಿ ಏಲಿಯನ್ಸ್ ಇದೇ ಥರ ಇರ್ಬೋದು ಅಂತ, ಆ ಥರನೇ ನೋಡೋಕ್ಕೆ ಸಿಮಿಲರ್ ಆಗಿ ಇರುತ್ತೆ. ಇದನ್ನು ನೋಡಿ ಇದು ಏಲಿಯನ್ಸೇ, 1200 ವರ್ಷದ ಹಿಂದೆ ಏಲಿಯನ್ಸ್ ಇದ್ರು ಅಂತ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರಿಸರ್ಚ್ ಮಾಡೋ ಟೈಮಲ್ಲಿ ಅವರಿಗೆ 3 ಬಾಡಿಗಳು ಸಿಗುತ್ತೆ. ಒಂದು ಮಾರಿಯಾ, ಅದು 5.6 ಹೈಟ್ ಇರುತ್ತೆ, ಫೀಮೇಲ್ ಬಾಡಿ ಆಗಿರುತ್ತೆ. ಇನ್ನೊಂದು ಹೆಸರು ಮಾನ್ಸ್ಟರ್ಯಾಟ್, ಇನ್ನೊಂದು ಅನಾಟೋನೋನ್. ಇದು ಅನ್ನೋನ್ ಸ್ಪೀಸೀಸ್ ಅಂತ ಅವರು ಹೇಳ್ತಾರೆ. ಇವು ಮಮ್ಮೀಸ್ ಅಲ್ಲ, ಇದು ನಿಜವಾಗ್ಲೂ ಏಲಿಯನ್ಸ್. ಆಗಿನ ಕಾಲದಲ್ಲಿ ಇದನ್ನ ಈ ಥರ ಸ್ಟೋರ್ ಮಾಡಿ ಮಡಗಿದ್ದಾರೆ ನಮಗೆ ಗೊತ್ತಾಗಲಿ ಅಂತ ಕೆಲವು ಜನಗಳು ಅದನ್ನು ವೈರಲ್ ಮಾಡ್ತಾರೆ. ಇನ್ನು ಮೇಜರ್ ಆಗಿ ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ ಕ್ರಾಪ್ ಡಿಸೈನ್ಸ್. ಒಂದು ಹೊಲದಲ್ಲಿ ವಿಚಿತ್ರವಾದಂಥ ಸೈನ್ಸ್ಗಳು ಒಂದೇ ರಾತ್ರಿಯಲ್ಲಿ ಮೂಡ್ತಾ ಇರುತ್ತೆ. ಹೇಗೆ ಬರ್ತಿದೆ, ಯಾರು ಮಾಡ್ತಿದ್ದಾರೆ ಅಂತ ಯಾರ ಕೈಲೂ ಕಂಡಿಡೋಕ್ಕಾಗಿಲ್ಲ. ಅಲ್ಲಿರೋ ಜನರುಗಳು ಹೇಳೋ ಪ್ರಕಾರ ರಾತ್ರಿ ಹೊತ್ತು ಯಾವುದೋ ಒಂಥರ ಆಬ್ಜೆಕ್ಟ್ ಬಂದು ಅದು ಲೈಟ್ ಬಿಟ್ಟಾಗ ಈ ಥರ ಒಂದೊಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಏನಕ್ಕೆ ಆ ಹೊಲದಲ್ಲೇ ಬಂದು ಆ ಥರ ಡಿಸೈನ್ಸ್ ಕ್ರಿಯೇಟ್ ಮಾಡ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಅವ್ರು ಏನೋ ಸಿಗ್ನಲ್ಸ್ ಕೊಡ್ತಿದ್ದಾರೆ ನಮಗೆ, ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಫುಲ್ಲು ಒಳ್ಳೆ ಯಾವ ಥರ ಅಂದರೆ ಪರ್ಫೆಕ್ಟಾಗಿ ಒಂಚೂರು ಆ ಕಡೆ ಈ ಕಡೆ ಏನೂ ಆಗಿರಲ್ಲ, ಪರ್ಫೆಕ್ಟಾಗಿ ಡಿಸೈನ್ ಬಂದಿರುತ್ತೆ. ಈ ಥರ ನ್ಯೂಸ್ನ
ಎಷ್ಟೊಂದು ಸತಿ ನೀವು ಕೇಳಿದ್ದೀರಾ, ಇಮೇಜಸ್ಗಳು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಎಷ್ಟೋ ಸೈಂಟಿಸ್ಟ್ಗಳು ಬಂದಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ, ಇನ್ನು ಇದುವರೆಗೂ ಕೂಡ ಆ ಮಿಸ್ಟ್ರಿನ ಯಾರು ಕಂಡಿಡ್ದಿಲ್ಲ. ಇದರಿಂದ ನಾವು ಏನು ತಿಳ್ಕೊಬೋದು ಅಂದರೆ ಏಲಿಯನ್ಸ್ ಕೂಡ ನಮ್ಮ ಜೊತೆ ಬದುಕ್ತಾ ಇರಬಹುದು, ಅವರು ಹೋಗ್ತಾ ಇರ್ಬೋದು. ಯಾಕಂದರೆ ಅವ್ರ ಹತ್ರ ಅಡ್ವಾನ್ಸ್ ಟೆಕ್ನಾಲಜಿ ಅಷ್ಟು ಲೆವೆಲಿಗಿದೆ. ಆ ಲೈಟ್ ಸ್ಪೀಡ್ಗೆ ಹೋಗುವಂಥ ಸ್ಪೇಸ್ ಶಿಪ್ ಅವ್ರ ಹತ್ರ ಇದೆ. ಅವರು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ನಮ್ಮ ಹತ್ರ ಆ ಟೆಕ್ನಾಲಜಿ ಇಲ್ಲ. ಸೊ ನಾವು ಇದನ್ನು ನಂಬಲೇಬೇಕು. ಏನಕ್ಕೆ ಅಂದರೆ ಬ್ರಹ್ಮಾಂಡದಲ್ಲಿ ಯಾವ ಮೂಲೆಯಲ್ಲಿ ಇರ್ತಾರೆ, ಯಾರು ಎಲ್ಲೆಲ್ಲಿ ಇರ್ತಾರೆ ಅಂತ ನಾವು ಅಂತೂ ಕಂಡಿಡಿಯೋಕ್ಕಾಗಲ್ಲ. ಅದು ಕಂಡಿಡಿಯೋಬೇಕು ಅಂದರೆ ನಮಗಿನ್ನ 1,000 ವರ್ಷ ಮಿನಿಮಮ್ ಬೇಕು. ಸೊ ನನ್ನ ಪ್ರಕಾರ ಏಲಿಯನ್ಸ್ಗಳು ಎಲ್ಲೋ ಒಂಥವು ಇದ್ದಾರೆ, ಪಕ್ಕ ಒಂದಲ್ಲ ಒಂದು ದಿವಸ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಏನು, ಏಲಿಯನ್ಸ್ಗಳು ಇದ್ದಾರಾ ಇಲ್ವಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಸಜೆಷನ್ ಕೊಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.